ಹಾವೇರಿಯಲ್ಲಿ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟಂತೆ 13 ಮಂದಿಯ ದಾರುಣ ಸಾವಾಗಿದೆ. 4 ಗಾಯಾಳುಗಳ ಸ್ಥಿತಿ ಗಂಭೀರವಾಗಿದೆ. ಜೀವನ್ ಮರಣದ ಹೋರಾಟವನ್ನು ಅವರು ನಡೆಸ್ತಾ ಇದ್ದಾರೆ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಸದ್ಯ ಲಾರಿ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವ್ರನ್ನ ಏನಕ್ಕೆ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ, ಅದು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೂ ಕೂಡ ಅಲ್ಲಿ ಲೇಬೈ ಇಲ್ಲ. ಚಿತ್ರಣ ನೋಡ್ತಾ ಇದ್ರೆ ಲೇಬೈ ಅಂದ್ರೆ ಸಾಮಾನ್ಯವಾಗಿ ಹೆವಿ ವೆಹಿಕಲ್ ಚಾಲಕರು ವಿಶ್ರಾಂತಿ ಮಾಡೋದಕ್ಕೆ ಅಂತಾನೆ ಒಂದಷ್ಟು ಜಾಗ ಬಿಟ್ಟಿರ್ತಾರೆ. ಅಲ್ಲಿ ಮಾತ್ರ ವಾಹನ ನಿಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಗಾಡಿ ಕೆಟ್ಟೋದಾಗ ಹಜಾರ್ಡಸ್ ಲೈಟನ್ನು, ಎಮರ್ಜೆನ್ಸಿ ಲೈಟನ್ನು ಹಾಕ್ಬಿಟ್ಟು ಇಲ್ಲಿ ಗಾಡಿ ಕೆಟ್ಟಿದೆ ಅಂತ ಸೂಚನೆಯನ್ನು, ಸಿಗ್ನಲನ್ನು ಕೊಡಬೇಕಾಗತ್ತೆ ಚಾಲಕ. ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಚಿತ್ರಣ ನೋಡ್ತಾ ಇದ್ರೆ ಅಲ್ಲಿ ಗಾಡಿ ನಿಂತಿದ್ದು ಯಾಕೆ, ಹೇಗೆ ಅನ್ನೋದರ ಇನ್ನಷ್ಟು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರೋದ್ರಿಂದ ಲಾರಿ ಚಾಲಕನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ ಪೊಲೀಸರು ಅನ್ನೋದರ ಮಾಹಿತಿ ಕೂಡ ಲಭ್ಯ. ನಮಗೆ ಗೊತ್ತಾದ ಮಾಹಿತಿಯ ಪ್ರಕಾರ ಆತ ಏನೋ ಪಾರ್ಕಿಂಗ್ ಲೈಟನ್ನು ಆನ್ ಮಾಡಿ ಆತ ಶೌಚಾಲಯಕ್ಕೆ ಏನೋ ತೆರಳಿದ್ದ ಅನ್ನುವಂಥದ್ದು. ಆ್ಯಕ್ಚುಲ್ ಆಗಿ ರೂಲ್ಸ್ ಪ್ರಕಾರ ನ್ಯಾಷನಲ್ ಹೈವೇಗಳಲ್ಲಿ ಈ ಥರ ವೆಹಿಕಲ್ ಪಾರ್ಕೇ ಮಾಡೋ ಹಾಗಿಲ್ಲ, ಪಾರ್ಕ್ ಮಾಡೋ ಹಾಗೆ ಇಲ್ಲ. ಸೊ ಇಲ್ಲಿ ಆತನಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಬಟ್ ಈಗ ಅವನನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂತ. ಬಟ್ ಅವನದು ಸ್ವಲ್ಪ ಮಟ್ಟಕ್ಕೆ ತಪ್ಪಿದೆ. ಬಟ್ ಟಿ ಡ್ರೈವರ್ ಇದಾರಲ್ಲ, ಟಿ ಡ್ರೈವರ್ ಅವ್ರದ್ದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ತಪ್ಪಾಗುತ್ತೆ. ಓವರ್ ಸ್ಪೀಡು, ಓವರ್ ನೈಟ್ ಜರ್ನಿ ಇದೆಲ್ಲವೂ ಕೂಡ ಅವಾಯ್ಡ್ ಮಾಡಬೇಕಾಗಿತ್ತು. ಶಿವಮೊಗ್ಗನಾ? ಎಲ್ಲಿಗೆ ಹೋಗಿದ್ರಿ? ಎಲ್ಲಿಗೆ? ಮಹಾರಾಷ್ಟ್ರಕ್ಕೆ ಹೋಗಿದ್ರಾ? ಎಲ್ಲಿ? ಇದು ಸೌದತ್ತಿಗೆ? ಎಲ್ಲಿಮ್ಮ? ಲಕ್ಷ್ಮೀಬಾಯಿಗೆ. ಅಲ್ಲಿಂದ ಇದಕ್ಕೆ ಹೋಗಿದ್ರಾ? ಎಲ್ಲಿ? ಇದು ಸೌದತ್ತಿಗೆ. ಸೌದತ್ತಿ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗಿದ್ರಾ? ಸೌದತ್ತಿ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ರು. ಇಲ್ಲಿಗೆ ಬಂದಿದ್ರಾ? ಹೆಂಗೆ ಇದು? ನೀನು ಆಕ್ಸಿಡೆಂಟ್ ಆದಾಗ ಎಚ್ಚರಿದ್ದ ನೀನು? ಇಲ್ಲ, ಇದ್ದಿಲ್ಲ. ನೀವು ಹಿಂದೆ ಕುಳ್ತಿದ್ರ? ಹಿಂದೆ ಕುಂತಿದ್ರಿ. ಹೆಂಗಾಯ್ತದು? ಹೋಗಿ ಗುದ್ದಿದ? ನಾನು ಮಲ್ಕೊಂಡಿದ್ದೆ. ಅದು ಹಿಂಗಡೆ ಜೋರ್ನಾಗೆ ಸಿಕ್ಕಾಕೊಂಬಿಟ್ಟಿದ್ದೆ. ನೀವು ಸಿಕ್ಕಾಕೊಂಡ್ಬಿಟ್ಟಿದ್ದೆ? ಎಷ್ಟು ಜನ ಇದ್ರಿ ನೀವು ಟೋಟಲ್? ನಾವು 13 ಜನ. 13 ಜನ. ಒಂದೇ ಫ್ಯಾಮಿಲಿ ನಿಮ್ದೆಲ್ಲ? ಎಲ್ಲ ಒಂದೇ ಫ್ಯಾಮಿಲಿ. ಆದರ್ಶ ಏನಾಗ್ಬೇಕು ನಿಮಗೆ? ಆದರ್ಶ ಅಣ್ಣ. ಅಣ್ಣ ದೊಡ್ಡಪ್ಪ ಮಗನ ಅಥವಾ ಸ್ವಂತ? ಸ್ವಂತ ಅಣ್ಣ. ನೀವೆಷ್ಟು ಜನ ಮಕ್ಕಳು? ಇಬ್ಬರು. ಒಂದು ನೀನು, ನಿಮ್ಮ ಅಣ್ಣ ಹೊಸ ಟಿ ತಗೊಂಡು ಪೂಜೆ ಮಾಡ್ಸಕ್ಕೆ ಹೋಗಿದ್ದ. ಮಹಾರಾಷ್ಟ್ರ ಯಾವ ದೇವಸ್ಥಾನ ಅಂದಮ್ಮ? ಸೂರಿ ಲಕ್ಷ್ಮೀಬಾಯಿ. ಸರಿ. ಈಗ ಚಿಕಿತ್ಸೆ ಎಲ್ಲ ಕೊಡ್ತಿದ್ದಾರೆ ಚೆನ್ನಾಗಿ? ಈಗ ನಿಮ್ಮ ಫ್ಯಾಮಿಲಿಯವರು ಯಾರಾದರೂ ಬಂದಿದ್ದಾರಾ? ಇಲ್ಲ ಅಂಕಲ್. ಇಲ್ಲಿ ಮಜ್ಗನಹಳ್ಳಿ ಸಂಬಂಧಪಟ್ಟಿದ ನಮ್ಮ ಮನೆ. ಆದರ್ಶ ಏನಾಗಬೇಕು? ಅಕ್ಕನ ಮಗ ಸ್ವಾಮಿ, ಬೇರೆ ಅಲ್ಲ. ಮೊಮ್ಮಗ. ಮದುವೆ ಆಗಿತ್ತು? ಪಾಪ ನಿನ್ನೂ ಮದುವೆ ಆಗಿಲ್ಲ ಸ್ವಾಮಿ. ಅದು ಆಸಿಂದ ದುಡಿತಾ ಇತ್ತು ಸ್ವಾಮಿ ಮಗು. ಅದು ಹಿಂಗಾಗ್ಬಿಟ್ಟು ನನ್ನ ಮೊಮ್ಮಗನ ಕತೆ. ಮೊನ್ನೆ ಗಾಡಿ ತಗೊಂಡು ದುಡಿಮೆ ಮಾಡ್ಕೊಬೇಕು, ದೇವರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ದುಡಿಮೆ ಮಾಡಬೇಕು ಅಂತ ಅದಕ್ಕೆ ಆಸೆ ಇತ್ತು ನನ್ನ ಮೊಮ್ಮಗನಿಗೆ. ಅಷ್ಟೊಂದು ನನ್ನ ಮೊಮ್ಮಗನ ಪರಿಸ್ಥಿತಿ ಹಿಂಗಾಗೋಗಿತ್ತು ಸ್ವಾಮಿ. ಜೀವನ ಮಾಡೋಕ್ಕೆ ಹೋದ್ರೂ ಕಷ್ಟ ಅಲ್ಲ ಸ್ವಾಮಿ.